ಕ್ಯಾನ್ ಡೂ ಇಟ್. ಓಕೆ, ಸೊ ಹೇಗಪ್ಪ ಮಾಡ್ಬೋದು ಅದನ್ನ ಇವತ್ತು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಕನ್ನಡ ಹಿಂದಿನಲ್ಲಿ ಬೇಕಿದ್ರೆ ಹಿಂದಿ ಎಲ್ಲ ತರ ಇದೆ, ರೈಟ್? ಸೊ ಅದರಲ್ಲಿ ನೀವು ಹೋಗಿ ನೋಡ್ಬೋದು. ಅದು ಕಂಟೆಂಟ್ ಪ್ಲಾನ್ ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ನೀವು ಯಾವ ಟಾಪಿಕ್ ಇಂದ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ, ಇಲ್ಲಾಂದ್ರೆ ಯಾವ ಕಾನ್ಸೆಪ್ಟ್ ನನಗೆ ತಿಳಿದಿಲ್ಲ, ನಾ ಎಲ್ಲಿ ಸ್ಟಕ್ ಆಗಿ ಕುಂತಿದ್ದೀನಿ ಅದನ್ನ ನೀವು. ಹಲೋ ಮಕ್ಕಳೇ, ಸೊ ಹೇಗಿದ್ದಾರೆ ಎಲ್ಲರೂ? ಸೊ ನಾನು ನಿಮ್ಮ ಸೈನ್ಸ್ ಟೀಚರ್ ರಿತಿಕಾ ಮ್ಯಾಮ್. ಇವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತಂದಿದ್ದೇನೆ. ಏನಪ್ಪ ಅದು ಅಂದರೆ ಹೇಗಪ್ಪ ಸ್ಕೋರ್ ಮಾಡೋದು 90+ ಮಾರ್ಕ್ಸ್. ಏನು ಯೂಸ್ ಮಾಡ್ಕೊಂಡು ಕೋಚಿಂಗ್ ಇಲ್ಲದೆ ಏನೂ ಇಲ್ಲದೆ ಸಪೋರ್ಟ್ ಇಲ್ಲದೆ ಯಾರ್ದು ಹೇಗಪ್ಪ 90+ ಸ್ಕೋರ್ ಮಾಡಬಹುದು. ಸೊ ಇಟ್ಸ್ ವೆರಿ ಈಸಿ. ನೀವು 90+ ಸ್ಕೋರ್ ಆರಾಮಾಗಿ ಮಾಡ್ಬೋದು. ನಾವೆಲ್ಲ 10th ಇದ್ದಲ್ಲಿ ನಮಗಿನ ಟ್ಯೂಷನ್ನು ಅದು ಇದು ಏನೂ ಇದ್ದಿರಲಿಲ್ಲಪ್ಪ, ರೈಟ್? ಸೊ ಐ ಟೆಲ್ ಯು ಪೀಪಲ್ ಮೈ ಎಕ್ಸ್ಪೀರಿಯನ್ಸ್ ಆಲ್ಸೋ. ಇವನ್ ಐ ಟೆಲ್ ಯು ಪೀಪಲ್ ಹೌ ಯು ಪೀಪಲ್ ಕ್ಯಾನ್ ಡೂ ಇಟ್. ಓಕೆ, ಸೊ ಹೇಗಪ್ಪ ಮಾಡ್ಬೋದು ಅದನ್ನ ಇವತ್ತು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಆಯಿತಾ? ಸೊ ಏನದು how I plan to score the 90+ without a coaching and how we can apply the strategy there and you people can do it. So ಹೇಗಪ್ಪ ಮಾಡ್ಬೋದು ಅದನ್ನು? ಸೊ ಕೋಚಿಂಗ್ ಇದು ಇಂಪಾರ್ಟೆಂಟ್ ಇದೆ, ಇಲ್ಲಂತ ಇಲ್ಲ. ಬಟ್ ಸಮ್ ಆಫ್ ದ ಕೋಚಿಂಗ್ಸ್ ಏನಿರುತ್ತೆ, ಹೋಮ್ ಟ್ಯೂಷನ್ಸ್ ಇರುತ್ತೆ. ಆ ಹೋಮ್ ಟ್ಯೂಷನ್ಸಲ್ಲಿ ಒಬ್ಬರು ಟೀಚರ್ ಇರ್ತಾರೆ, ಎಲ್ಲರಿಗೂ ಕಲಿಸ್ತಾರೆ. 5th ಸ್ಟ್ಯಾಂಡರ್ಡು, 6th ಸ್ಟ್ಯಾಂಡರ್ಡು, 8th, 9th, 10th ಎಲ್ಲರಿಗೆ ಟುಗೆದರ್ ಒಂದೇ ತಾಸಿನಲ್ಲಿ ಎಲ್ಲ ಕಲಿಸ್ತಾರೆ, ರೈಟ್? ಅದಕ್ಕೆ ಸೆಲ್ಫ್ ಸ್ಟಡಿ ಅಂತಾರೆ. ಅದಕ್ಕೆ ಟ್ಯೂಷನ್ ಅನ್ನೋದಿಲ್ಲ, ಅದಕ್ಕೆ ಕೋಚಿಂಗ್ ಅನ್ನೋದಿಲ್ಲ. ಅಂಥ ಕೋಚಿಂಗ್ಗೆ ಭಾಳ ಸ್ಟೂಡೆಂಟ್ಸ್ ಹೋಗೋದು ನಾನು ನೋಡಿದ್ದೇನೆ. ಸೊ ಇಲ್ಲಿ ಏನಪ್ಪ ನಿಮಗೆ ಐಡಿಯಾಸ್ ಕೊಡ್ತಿದ್ದೆ ನಾನು, ವಿತೌಟ್ ಡೂಯಿಂಗ್ ದಿಸ್ ಆಲ್ ಥಿಂಗ್ಸ್ ಯು ಪೀಪಲ್ ಕ್ಯಾನ್ ಡೂ ಇಟ್. ಸೊ ಏನಪ್ಪ ಅದು ಫಸ್ಟ್ ಥಿಂಗ್ ಅಂದರೆ ಏನು? ಯು ಪೀಪಲ್ ಕ್ಯಾನ್ ಡೂ ದ ಆನ್ಲೈನ್ ಕ್ಲಾಸಸ್. ಸೊ ಆನ್ಲೈನಲ್ಲಿ ಯೂಟ್ಯೂಬ್ನಲ್ಲಿ ಬಹಳ ಫ್ರೀ ಕಂಟೆಂಟ್ ಇರುತ್ತೆ. ಎಲ್ಲ ಲ್ಯಾಂಗ್ವೇಜ್ನಲ್ಲಿ ಫ್ರೀ ಕಂಟೆಂಟ್ ಇದೆ. ಇಂಗ್ಲೀಷ್ನಲ್ಲಿ ಬೇಕಾದರೆ ಇಂಗ್ಲೀಷು, ಕನ್ನಡನಲ್ಲಿ ಬೇಕಂದರೆ ಕನ್ನಡ, ಹಿಂದಿನಲ್ಲಿ ಬೇಕಿದ್ರೆ ಹಿಂದಿ, ಎಲ್ಲ ಥರ ಇದೆ, ರೈಟ್? ಸೊ ಅದರಲ್ಲಿ ನೀವು ಹೋಗಿ ನೋಡ್ಬೋದು. ಅದು ಕಂಟೆಂಟ್ ಫ್ರೀ ಇರುತ್ತೆ. ಯು ಪೀಪಲ್ ಕ್ಯಾನ್ ಗೋ ವಾಚ್ ದೋಸ್ ವೀಡಿಯೋಸ್ ವಿಚ್ ಯು ಆರ್ ಕಂಫರ್ಟಬಲ್. ಸೊ ಈಗ ನೋಡಿ, ಕರ್ನಾಟಕ ಸ್ಟೂಡೆಂಟ್ಸು ಕನ್ನಡದಲ್ಲಿ ಹೇಳ್ತಿದ್ದೇನೆ ನಾನು, ಕನ್ನಡ ಕ್ಲಾಸಸ್ನ ನೋಡ್ಬೋದು. ಸೊ ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ನಲ್ಲಿ ನೋಡ್ಬೋದು, ಹಿಂದಿ ಬೇಕಾದರೆ ಹಿಂದಿಯಲ್ಲಿ ನೋಡ್ಬೋದು. ಸೊ ಮೇನ್ ಥಿಂಗ್ ಅಂದರೆ ಏನು? ನಿಮ್ಮ ಮದರ್ ಟಂಗ್ನಲ್ಲಿ ಕಲಿತ್ರೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗುತ್ತೆ, ರೈಟ್? ಸೊ ನೀವು ಕ್ಲಿಯಾರಿಟಿ ಬರುತ್ತೆ. ಆ ವರ್ಡ್ಗೆ ಏನಂತ ಕರಿಬೋದಪ್ಪ ಕನ್ನಡನಲ್ಲಿ, ಮತ್ತು ಹೇಗೆ ನೆನಪಿಟ್ಕೊಳ್ಳೋದನ್ನ, ರೈಟ್? ಸೊ ಅದೆಲ್ಲ ತಿಳಿತಂದರೆ ನಿಮಗೆ ಈಸಿ ಆಗುತ್ತಲ್ಲ, ರೈಟ್? ಸೊ ಆ ಥರ ಹೇಗಪ್ಪ ನಾವು ಯೋಚನೆ ಮಾಡಿ ಅಷ್ಟು 90+ ಸ್ಕೋರ್ ಮಾರ್ಕ್ಸು ವಿತೌಟ್ ಗೋಯಿಂಗ್ ಟು ಎನಿ ಕೋಚಿಂಗ್ ಸೆಂಟರ್ಸ್, ಹೌ ವಿ ಕ್ಯಾನ್ ಕ್ರ್ಯಾಕ್ ಇಟ್. ಓಕೆ, ಸೊ ನೆಕ್ಸ್ಟ್ ಇಸ್ ವಾಟ್? ವೈ ನೋ ಕೋಚಿಂಗ್? ಎದಕ್ಕಪ್ಪ ಕೋಚಿಂಗ್ ಬೇಡ? ಸೊ ಕೋಚಿಂಗ್ ಅಂದರೆ 50,000+ ಪರ್ ಇಯರ್ಗೆ ಅಟ್ಲೀಸ್ಟ್ 50,000 ಆದರೂ ಪೇ ಮಾಡಬೇಕು. ಒಂದು ಬಿಗ್ ಸಿಟೀಸ್ನಲ್ಲಿ ಅಂತೂ 50,000 ಕಂಪಲ್ಸರಿ ಇರುತ್ತೆ. ಇಲ್ಲಾದರೆ ಇನ್ ಕೇಸ್ ನೀವು ಪರ್ ಮಂತ್ ಪೇ ಮಾಡ್ತೀರಾ 2,000, 3,000, ಒಂದೊಂದು ಸಬ್ಜೆಕ್ಟ್ 2,000, 3,000 ಪೇ ಮಾಡ್ತೀರಾ. ಇಸ್ ಇಟ್ ಅ ಗುಡ್ ಅಮೌಂಟ್? ಇಸ್ ಇಟ್? ಇಟ್ಸ್ ನೆಸೆಸರಿ? ನೋ ಗೈಸ್. ಸೊ ಇಷ್ಟೆಲ್ಲ ರೊಕ್ಕ ಹಾಕಿ ನೀವೆಲ್ಲ ಪೇ ಮಾಡಿ ಅಷ್ಟು ಏನೂ ಕಲಿಯಲ್ದ ಏನು ಮಾಡಿ ಯೂಸ್ ಇದೆ? ಏನಪ್ಪ ಯೂಸ್ ಇದೆ? ಅದು ಏನು ಯೂಸ್ ಇಲ್ಲ. ಅದರ ಬದಲಿ ನೀವು ಅಟ್ಲೀಸ್ಟ್ ಯಾವ ಕಂಟೆಂಟ್ ಕೊಡ್ತಿದ್ದಾರೆ, ಯಾವ ಚಾನಲ್, ಜಸ್ಟ್ ಎಕ್ಸಾಂಪಲ್ ಲೈಕ್ ನಮ್ಮ ವೇದಾಂತ SSLC ಇಸ್ ಗಿವಿಂಗ್ ಯು ಆಲ್ ದ ಕಂಟೆಂಟ್ ವಿಚ್ ಇಸ್ ನೆಸೆಸರಿ ಫಾರ್ ಯು ಪೀಪಲ್, ರೈಟ್? ಸೊ ಎಲ್ಲ ಕಂಟೆಂಟ್ ಕೊಡ್ತಿದ್ದೇವೆ, ಹೋಗಿ ಅದನ್ನು ನೋಡಬಹುದು. ಏನಾದರೂ ಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಆಗ್ಬೋದು, ಅದರಿಂದ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ರೈಟ್? ಸೊ ದ್ಯಾಟ್ ಇಸ್ ದ ಮೇನ್ ಥಿಂಗ್. ದ್ಯಾಟ್ ಇಸ್ ಆಲ್ಸೋ ಫಾರ್ ಫ್ರೀ ವಿ ಆರ್ ಗಿವಿಂಗ್ ಇಟ್, ರೈಟ್? ನಾಟ್ ನೆಸೆಸರಿ ಟು ಪೇ ಎನಿ ಮನಿ. ಇಟ್ ಇಸ್ ಝೀರೋ ಅಮೌಂಟ್. ಇಟ್ಸ್ ಆ್ಯಕ್ಚುಲಿ ಝೀರೋ ಅಮೌಂಟ್. ಝೀರೋ ಅಮೌಂಟ್ ಪೇ ಮಾಡಿ ನೀವು ಆನ್ಲೈನ್ ಲೆಕ್ಚರ್ಸನ್ನು ನೋಡ್ಬೋದು ಈಸಿಯಾಗಿ. ಕ್ಲಿಯರಾ? ಸೊ ಏನು 70% ಆಫ್ ದ ಸ್ಟೂಡೆಂಟ್ಸ್ ಸ್ಟಿಲ್ ರಿಲೇ ಆನ್ ದ ಸೆಲ್ಫ್ ಸ್ಟಡಿ ಇಟ್ ಸೆಲ್ಫ್. ಸೊ ಯಾರ್ಯಾರು ಟಾಪರ್ಸ್ ಬರ್ತಾರಲ್ಲ ನೀವು ನೋಡಬಹುದು. ಟಾಪ್ 5 to ಟಾಪ್ 10 ಟಾಪರ್ಸನ್ನು ಹೇಗಪ್ಪ ಅವ್ರು ನೋಟ್ಸ್ ಮಾಡಿದ್ದಾರೆ, ಹೇಗಪ್ಪ ಅವ್ರು ಕಲ್ತಿದ್ದಾರೆ. ಸೊ ಇದನ್ನೆಲ್ಲ ಯಾಕಪ್ಪ ಹೆಂಗೆ ಮಾಡಿದ್ದಾರೆ ಅಂದರೆ ದಿಸ್ ಇಸ್ ವಾಟ್ ದೇ ವಿಲ್ ರಿಲೈ ಆನ್ ದ ಸೆಲ್ಫ್ ಸ್ಟಡಿ. ಓದ್ತಾರೆ ಅವ್ರು ಖುದ್ದು. ಇವತ್ತು ಏನಪ್ಪ ಆಗಿದೆ ಟಾಪಿಕ್ಕು, ಆ ಟಾಪಿಕ್ ಬಗ್ಗೆ ನಾನು ಇವತ್ತು ಬಂದು ಓದ್ತೇನೆ. I'll practice those things. ಆ ಪ್ರಾಕ್ಟೀಸ್ ಮಾಡಿದ್ರೆ ನಂಗೆ ನೆಕ್ಸ್ಟ್ ಡೇ ಇನ್ನೂ ಈಸಿ ಆಗುತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ. ಸೊ ದ್ಯಾಟ್ ಇಸ್ ವಾಟ್ ಯು ಪೀಪಲ್ ನೀಡ್ ಟು ಡೂ ಇಟ್. ನೆಕ್ಸ್ಟ್ ಏನಪ್ಪ? ಟಾಪರ್ಸ್ ಆಫ್ಟನ್ ಸೇ ಐ ಸ್ಟಡಿಡ್ ಸ್ಮಾರ್ಟ್ ನಾಟ್ ಮೋರ್. ಐ ಸ್ಟಡಿಡ್ ಸ್ಮಾರ್ಟ್ ನಾಟ್ ಮೋರ್. ಯಾಕಪ್ಪ ಸ್ಟಡಿ ಸ್ಮಾರ್ಟ್ ಮಾಡಿದ್ರಿ ಮತ್ತೆ ಯಾಕಪ್ಪ ನಾಟ್ ಮೋರ್? ಸ್ಮಾರ್ಟ್ ಅಂದರೆ ಏನು? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತೊಗೊಂಡು ಅದನ್ನು ಸಾಲ್ವ್ ಮಾಡಿ. ನೀವು ಅದನ್ನು ಸಾಲ್ವ್ ಮಾಡಿದರೆ ನಿಮಗೆ ಹೇಗಪ್ಪ ಮಾರ್ಕ್ಸ್ ಬರುತ್ತೆ? ಈಗ ನೋಡಿ, ರಿಪೀಟೆಡ್ ಕ್ವಶನ್ಸ್ ಇರುತ್ತೆ, ಆಲ್ಮೋಸ್ಟ್ 70% ಬೀಳುತ್ತೆ. ರಿಮೈನಿಂಗ್ 30% ಕೇವಲ ಲೈನ್ ಟು ಲೈನ್ KCET NCERT ಬುಕ್ ನೋಡಿದರೆ ಅದರಿಂದ ಈಸಿಯಾಗಿ ಗೊತ್ತಾಗ್ಬೋದು, ರೈಟ್? ಸೊ ದಿಸ್ ಇಸ್ ವಾಟ್ ಯು ಪೀಪಲ್ ನೀಡ್ ಟು ಯೂಸ್ ಇಟ್. ದಿಸ್ ಇಸ್ ವಾಟ್ ದ ಸ್ಮಾರ್ಟ್ ವರ್ಕ್ ಟೆಲ್ಸ್. ಯಾವ ಕ್ವಶನ್ ಯಾವ ಥರ ಕೇಳ್ತಾರಪ್ಪ, ಯಾವ ಕ್ವಶನ್ ಹೇಗೆ ಸಾಲ್ವ್ ಮಾಡಬೇಕು ಆ ಥರದ ಐಡಿಯಾ ಇರಬೇಕು. ಹುಚ್ಚ ಅನ್ಕೊಂತು ಎಲ್ಲ ಕ್ವಶನ್ ಸಾಲ್ವ್ ಮಾಡ್ತೇನೆ ನಾನು, ಎಲ್ಲ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಆಗಲ್ಲ.
ವಿಚ್ ಇಸ್ ನಾಟ್ ಗೋಯಿಂಗ್ ಟು ಕಮ್, ಯಾವ್ದು ಇಂಪಾರ್ಟೆಂಟ್ ಅನಿಸ್ತಿಲ್ಲ, ಸ್ಮಾರ್ಟ್ ವರ್ಕ್ ಮಾಡ್ಬೇಕು ನೀವು. ಯಾವ ಟಾಪಿಕ್ ಇಂದ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಇಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ, ಆ ಥರ ಕ್ವಶನ್ಸ್ ನಾವು ಜಾಸ್ತಿ ಸಾಲ್ವ್ ಮಾಡಬೇಕು ಸೊ ದ್ಯಾಟ್ ಐ ಕ್ಯಾನ್ ಕ್ರ್ಯಾಕ್ ದೋಸ್ ಕ್ವಶನ್ಸ್ ಇನ್ ದ ಬೋರ್ಡ್ ಎಕ್ಸಾಮ್ಸ್. ದಿಸ್ ಇಸ್ ವಾಟ್ ದ ಸ್ಮಾರ್ಟ್ ಪೀಪಲ್ ಡಸ್. ಕ್ಲಿಯರ್? ನೆಕ್ಸ್ಟ್ ಏನಪ್ಪ, ಮೈ ಸಬ್ಜೆಕ್ಟ್ ವಾಯ್ಸ್ ಟಚ್ಡ್, ವಾಟ್ ವಿ ವಿಲ್ ಬಿಲ್. ಫಿಸಿಕ್ಸ್ನಲ್ಲಿ ಏನು ಮಾಡ್ಬೋದು, ಫೋಕಸ್ ಆನ್ ದ ಡೆರಿವೇಷನ್ಸ್ ಪ್ಲಸ್ ದ ಫಾರ್ಮುಲಾ ಅಪ್ಲಿಕೇಶನ್ಸ್. ಸೊ ಫಿಸಿಕ್ಸ್ ಅಂದರೆ ಎಲ್ಲರೂ ಏನಂತಾರೆ, ಡೆರಿವೇಷನ್ಸ್. ಸೊ ಆದ ತಕ್ಷಣ ಏನು ಪ್ರಾಬ್ಲಮ್ಸ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ವಿಲ್ ಬಿ ದೇರ್, ನಾರ್ಮಲ್ ಪ್ರಾಬ್ಲಮ್ಸ್ ವಿಲ್ ಬಿ ದೇರ್, ಸೋ ಮೆನಿ ಲಾಟ್ಸ್ ಆಫ್ ಫಾರ್ಮುಲಾಸ್ ವಿಲ್ ಬಿ ದೇರ್. ಐ ನೋ, ಐ ಕ್ಯಾನ್ ಅಗ್ರಿ ವಿತ್ ದಟ್. ಫಿಸಿಕ್ಸ್ ಐ ಹ್ಯಾವ್ ಆಲ್ಮೋಸ್ಟ್ 30 to 35 ಫಾರ್ಮುಲಾಸ್, ರೈಟ್? ಸೊ ಎಲ್ಲ ಚಾಪ್ಟರ್ಸ್ ಬರೀ 4 ಚಾಪ್ಟರ್ ಇದೆ ಅಂದ್ರೂ ಎಷ್ಟಪ್ಪ ಫಾರ್ಮುಲಾಸ್ ಇದೆ, ಹೇಗಪ್ಪ ನೆನಪಿಟ್ಕೊಳ್ಳೋದು ಅದನ್ನು, ಅದೊಂದು ಪ್ರಾಬ್ಲಮ್ ಇದೆ, ರೈಟ್? ಸೊ ಅದಕ್ಕೆ ಯು ನೀಡ್ ಟು ಮೇನ್ಲಿ ಫೋಕಸ್ ಆನ್ ದೋಸ್ ಥಿಂಗ್ಸ್. ಸೊ ಇನ್ ಕೇಸ್ ನೀವು ಫಿಸಿಕ್ಸ್ನಲ್ಲಿ ಫಾರ್ಮುಲಾಸನ್ನು ಅಪ್ಲೈ ಮಾಡಿ ಸ್ಟಡಿ ಮಾಡಿ, ಅದಂದರೆ ಏನು, ವಿ ಅಂದರೆ ಏನು, ಪಿ ಅಂದರೆ ಏನು, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ it will be very easy for you people to solve the numerical problems, right? So our numerical problems understand ಮಾಡ್ಕೋಬೇಕಂದ್ರೆ theory understand ಮಾಡ್ಕೋಬೇಕು. So that is what you people need to do it. Second, what means you need to focus on these things a lot more you need to give the focus on this thing. Next comes the chemistry. So ಇಲ್ಲಿ NCERT line by line plus the reaction maps. ಯಾಕಪ್ಪ NCERT ಅಂತಿದ್ದೇನೆ, ಇಟ್ಸ್ ಸೇಮ್ ಥಿಂಗ್. NCERT plus your test books will be the same pattern itself. ಸೊ ಈ NCERT ಬುಕ್ಕು ಇಲ್ಲಾಂದ್ರೆ ನಿಮ್ಮ ಸೈನ್ಸ್ ಟೆಕ್ಸ್ಟ್ ಬುಕ್ ಅನ್ನಿ, ಇಲ್ಲಾಂದ್ರೆ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್, ಯಾವುದು ಟೆಕ್ಸ್ಟ್ ಬುಕ್ ಇರಲಿ, ಸ್ಪೆಷಲಿ ಇನ್ ಕೆಮಿಸ್ಟ್ರಿ ಐ ಆಮ್ ಟಾಕಿಂಗ್ ಅಬೌಟ್, ಬಟ್ ಬಯಾಲಜಿ ಆಲ್ಸೋ ಲೈನ್ ಟು ಲೈನ್ ರೀಡ್ ಇಟ್, ಲೈನ್ ಟು ಲೈನ್ ಓದಿ. ಅದರಲ್ಲಿ ಯಾವ್ದು ಕೀವರ್ಡ್ ಇದೆ, ಆ ಪಾಯಿಂಟ್ನಲ್ಲಿ ಯಾವುದಪ್ಪ ಕೀವರ್ಡ್ ಇದೆ, ಆ ಕೀವರ್ಡ್ನ ಮಾರ್ಕ್ ಮಾಡಿ. ಇಲ್ಲಾಂದ್ರೆ ಮಾರ್ಕ್ ಮಾಡಿದ ತಕ್ಷಣ ಈ ಕೀವರ್ಡು ವೆನ್ ಎವರ್ ಯು ಆರ್ ರೈಟಿಂಗ್ ದ ಆನ್ಸರ್, ಆ ಕೀವರ್ಡ್ ಅಲ್ಲಿ ಮೆನ್ಷನ್ ಇರಬೇಕು. ಆ ಕೀವರ್ಡು ಇನ್ವಿಜಿಲೇಟರ್ ನೋಡಿದ್ರೆ ಓಕೆ ಇದು ಮೆನ್ಷನ್ ಮಾಡಿದ್ದಾರೆ, ಮೀನ್ಸ್ ವಾಟ್, she knows the answer or he knows the answer. That is what you need to build up in your mind. Clear? Invigilator mind nal barbeku that you know the answer. Okay, it's not possible for that person to check each and every word, each and every line. They will not do that checking. Clear? So you people need to make sure what actually content you are writing it in your paper clearly. Next comes the maths. Practice by weightage plus error log. How you need to practice by weightage? So ನೋಡಿ, ಒಂದು ಯಾವುದಾದ್ರೂ ಚಾಪ್ಟರ್ ಇದೆ ಮ್ಯಾಥ್ಸ್ನಲ್ಲಿ, ಸೊ ಆ ಚಾಪ್ಟರಿಗೆ ರ್ಯಾಷನಲ್ ನಂಬರ್ಸ್ ಇದೆ ತಿಳ್ಕೊಳ್ಳಿ. ಸೊ ಆ ರ್ಯಾಷನಲ್ ನಂಬರ್ಸ್ನ ಯಾವ ಥರ ಕ್ವಶನ್ಸ್ ಕೇಳಿದಾರಪ್ಪ, ಆ ಕ್ವಶನ್ಸ್ನ ಹೇಗಪ್ಪ ನಾವು ಸಾಲ್ವ್ ಮಾಡಬಹುದು. ಸೊ ಯಾವ್ಯಾವ ಮೆಥಡ್ಸ್ ಇದೆ, ಆಮ್ ಐ ಡೂಯಿಂಗ್ ಕರೆಕ್ಟ್ ಮೆಥಡ್, ಬೇರೆ ಬೇರೆ ಮೆಥಡ್ಸ್ ಇದೆಯಾ, ಈಸಿ ಅದು ಮೆಥಡು, ಅವನ್ನೆಲ್ಲ ಈಸಿಯಾಗಿ ಆನ್ಲೈನಲ್ಲಿ ಸಿಗುತ್ತೆ. ಯು ಕ್ಯಾನ್ ಚೆಕ್ ಇಟ್ ಇನ್ ಅವರ್ ಚಾನಲ್ ಇಟ್ ಸೆಲ್ಫ್. ಸೋ ಮೆನಿ ಆಪ್ಷನ್ಸ್ ಆರ್ ದೇರ್ ಟು ಲರ್ನ್ ದ ಥಿಂಗ್ಸ್, ರೈಟ್? ಸೊ ಯು ಕ್ಯಾನ್ ವಾಚ್ ಇಟ್ ಫಾರ್ ಫ್ರೀ, ಲಿವಿಂಗ್, ಗೋಯಿಂಗ್ ಆ್ಯಂಡ್ ಪ್ಲೇಯಿಂಗ್ ದ ಗೇಮ್ಸ್ ಆರ್ ವಾಚಿಂಗ್ ದ ಯೂಟ್ಯೂಬ್ ವಿಡಿಯೋಸ್ ವಿಚ್ ಆಸ್ ಅನ್ನೆಸೆಸರಿ. ಅದನ್ನೇ ನೀವು ಟೈಮು ಇದರಲ್ಲಿ ಹಾಕಿದರೆ ನೀವು ಹೊಸ ಹೊಸ ಟ್ರಿಕ್ಸ್ ಕಲಿಬೋದು. ಅದರಿಂದ ನಿಮಗೆ ಐಡಿಯಾಸ್ ತಿಳುತ್ತೆ ಹೇಗಪ್ಪ ಮ್ಯಾಥ್ಸ್ ಓದಬೇಕನ್ನೋದು, ರೈಟ್? ನೆಕ್ಸ್ಟ್ biology, most probably diagrams plus flashcards plus PYQs. So almost biology ನಲ್ಲಿ ಕಂಪ್ಲೀಟ್ಲಿ ಥಿಯರಿ ಇರುತ್ತೆ, ಬಯಾಲಜಿನಲ್ಲಿ ಆಲ್ಮೋಸ್ಟ್ ಥಿಯರಿ ಇರುತ್ತೆ. ಸೊ ಈ ಥಿಯರಿಯನ್ನು ಹೇಗಪ್ಪ ಮಾಡ್ಕೊಳ್ಳೋದು, ಆ ಥಿಯರಿಯನ್ನು ಲೈನ್ ಟು ಲೈನ್ ಓದಿ ಮಾರ್ಕ್ ಮಾಡಿ ಸರಿಯಾಗಿ, ಆಮೇಲೆ ಅದರಿಂದ ಏನಪ್ಪ ಕ್ವಶನ್ಸ್ ಕೇಳಬಹುದು, how many questions they might ask from this topic. Check it out. What type of questions they have framed it. ಅದನ್ನು ಚೆಕ್ ಮಾಡಬೇಕು. ಅದನ್ನು ಚೆಕ್ ಮಾಡಿ ಸಪ್ರೇಟ್ ಆಗಿ ಬರೀರಿ. That will be really be useful for you people. Clear? Next ಏನಪ್ಪ, ಡಯಾಗ್ರಾಮ್ಸು. ಇದಂತೂ ನಾನು ಎಷ್ಟು ಸಲ ಹೇಳಬೇಕಂದ್ರೆ 100,000 ಸಲ ಹೇಳಿರಬೇಕು. ಡಯಾಗ್ರಾಮ್ಸ್ ಬಹಳ ಇಂಪಾರ್ಟೆಂಟ್ ಇದೆ. ಯಾಕಪ್ಪ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಇದೆ? ಯಾಕಂದರೆ ಡಯಾಗ್ರಾಮ್ಸಿಂದ ಬಹಳ ಹೆಲ್ಪ್ಫುಲ್ ಆಗುತ್ತೆ, ಬಹಳ ಅಂದರೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಯು ಪೀಪಲ್ ನೀಡ್ ಟು ಫೋಕಸ್ ಆನ್ ದ ಡಯಾಗ್ರಾಮ್ಸ್ ವೆರಿ ವೆಲ್, ದೆನ್ ಓನ್ಲಿ ಯು ಪೀಪಲ್ ಕ್ಯಾನ್ ಕ್ರ್ಯಾಕ್ ಇಟ್ ಔಟ್. ಓಕೆ, ನೆಕ್ಸ್ಟ್ my subject wise touch. What is that? Physics, focus on the derivations. I have told this. My daily routine. What is the daily routine of you people? So 6 ಗಂಟೆ ಕೇಳಿ wake up and revive the flashcards. ಏನಪ್ಪ flashcards ಅಂದರೆ, ಒಂದು ಇಂಪಾರ್ಟೆಂಟ್ ಫಿಸಿಕ್ಸ್ನಲ್ಲಿ 20 ಫಾರ್ಮುಲಾಸ್ ಇಂಪಾರ್ಟೆಂಟ್ ಇದೆ, ಕೆಮಿಸ್ಟ್ರಿನಲ್ಲಿ ಇವು ರಿಯಾಕ್ಷನ್ಸ್ ಇಂಪಾರ್ಟೆಂಟ್ ಇದೆ, ಫಿಸಿಕ್ಸ್ನಲ್ಲಿ ಇವೆಲ್ಲ ಫಾರ್ಮುಲಾಸ್ ಇಂಪಾರ್ಟೆಂಟ್ ಇದೆ, ಬಯಾಲಜಿನಲ್ಲಿ ಇವೆಲ್ಲ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಇದೆ. ಡಯಾಗ್ರಾಮ್ಸ್ ತೆಗೆದು ಒಂದೊಂದು ಫ್ಲಾಶ್ ಕಾರ್ಡ್ ಮಾಡಿಟ್ಬೇಡಿ. ಕ್ಲಿಯರಾ? ಇಲ್ಲ ಆದರೆ ಒಂದು ಯಾವುದಾದ್ರೂ ಬುಕ್ ಸ್ಟಾಲ್ನಲ್ಲಿ ಹೋಗಿ 10th ಸ್ಟ್ಯಾಂಡರ್ಡ್ ಬಯಾಲಜಿ ಫ್ಲಾಶ್ ಕಾರ್ಡ್ಸ್ ಕೊಡೋಣ, ಎಲ್ಲ ಸಿಗುತ್ತೆ, ಎಲ್ಲ ಅವೈಲಬಿಲಿಟಿ ಇದೆ. ಇನ್ ಕೇಸ್ ನಿಮಗೆ ಆಗಿಲ್ಲಪ್ಪ, ನನಗೆ ರೊಕ್ಕ ಆಗೋದಿಲ್ಲ ಇದರಲ್ಲಿ,
Do your own flashcards. You will learn a lot by doing that. While doing that also, people will learn and you will have a knowledge about those things. Okay? So, ಅದರಿಂದ ಏನಾಗುತ್ತಪ್ಪ ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ನೀವು ಬರೀ ಫ್ಲಾಶ್ ಕಾರ್ಡ್ಸ್ ನೋಡೋದು. ಯಾವ ಥರ ಡಯಾಗ್ರಾಮ್ಸ್ ಇದೆ, ಯಾವ ಲೇಬಲಿಂಗ್ ಇದೆ, ಯಾವ ಥರ ನಾನು ಟ್ರಿಕ್ ಯೂಸ್ ಮಾಡ್ಕೋಬೋದು ನೆನಪಿಟ್ಟುಕೊಳ್ಳಿಕ್ಕೆ. ಸೊ ದೋಸ್ ಆಲ್ ಥಿಂಗ್ಸ್ ಯು ಪೀಪಲ್ ಕ್ಯಾನ್ ಡೂ ಇಟ್. ಇಟ್ ವಿಲ್ ರಿಯಲಿ ಬಿ ಹೆಲ್ಪ್ಫುಲ್ ಟು ಯು ಪೀಪಲ್. ಕ್ಲಿಯರ್? ನೆಕ್ಸ್ಟ್ ಏನಪ್ಪ, 7 ಗಂಟೆಯಿಂದ 5 ಗಂಟೆ ಸ್ಕೂಲ್ಗೆ ಹೋಗಿ ಬಂದ್ರಿ, 5 ಗಂಟೆಗೆ ಏನು ಮಾಡಿದ್ರಿ, ಸೆಲ್ಫ್ ಸ್ಟಡಿ ಮಾಡಿದ್ರಿ, ಹೋಮ್ವರ್ಕು. ಆಬ್ವಿಯಸ್ಲಿ ನಿಮ್ಮ ಸ್ಕೂಲಲ್ಲಿ ಹೋಮ್ವರ್ಕ್ ಅಂತೂ ಕೊಡ್ತಾರೆ. ಇನ್ ಕೇಸ್ ಹೋಮ್ವರ್ಕ್ ಕೊಡಲಿಲ್ಲ ಅಂದರೆ ಯು ವಿಲ್ ಬಿ ಹ್ಯಾವಿಂಗ್ ಎನಿ ಅಸೈನ್ಮೆಂಟ್ಸ್ ಟು ಡೂ ಇಟ್, ರೈಟ್? ಸೊ 6 to 7:30 ಪ್ರಾಕ್ಟೀಸ್ ಸೆಷನ್. ಏನೇನಪ್ಪ ಮಾಡಿದಾರೆ ಹೋಲ್ ಡೇ ಸ್ಕೂಲಲ್ಲಿ ಅದನ್ನು ಮಾಡಬಹುದು. 8 ಗಂಟೆಗೆ ಮಿಸ್ಟೇಕ್ ರಿವ್ಯೂ. ವಾಟ್ ಇಸ್ ದ ಮಿಸ್ಟೇಕ್ ರಿವ್ಯೂ? 8 ಗಂಟೆಗೆ ಎದಕ್ಕಪ್ಪ ಮಿಸ್ಟೇಕ್ ರಿವ್ಯೂ ಅಂದರೆ, ಏನಪ್ಪ ಮಿಸ್ಟೇಕ್ ಮಾಡ್ತಿದ್ದಾರೆ ನೀವು? ಇವತ್ತು ನಾನು ಒಂದು ಮ್ಯಾಥ್ಸ್ ಟೀಚರ್ ಸರ್ ಕಲಿಸಿದ್ರಪ್ಪ, ಸರ್ ಅದರ ಟೀಚರ್ ಯಾವ್ದಾದ್ರು ಒಂದು ಟಾಪಿಕ್ ಕಲಿಸಿದ್ರು. ಆ ಟಾಪಿಕ್ ಮೇಲೆ ನನ್ನ ಕ್ಲಾಸ್ನಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ರು, ನನಗೆ ಸಾಲ್ವ್ ಮಾಡ್ಲಿಕ್ಕೆ ಬಂದಿಲ್ಲ. ಬಿಫೋರ್ ಟೀಚರ್ ಸಾಲ್ವ್ಸ್ ಯು ಆರ್ ನಾಟ್ ಏಬಲ್ ಟು ಸಾಲ್ವ್. ಯುವರ್ ಆಲ್ ಫ್ರೆಂಡ್ಸ್ ಸಾಲ್ವ್, ಎಲ್ಲರೂ ಕ್ಲಾಸ್ನಲ್ಲಿ ಸಾಲ್ವ್ ಮಾಡಿದ್ರು, ನಿನಗೆ ಬರಲಿಲ್ಲಪ್ಪ. ಇಫ್ ದ್ಯಾಟ್ ಈಸ್ ಹ್ಯಾಪನಿಂಗ್, ಯು ನೀಡ್ ಟು ಸಿಟ್ ಇನ್ ಹೋಮ್, practice that problem where I am doing the mistake, that you need to analyze it, and then next day when you go to the class, maths class will be there, obviously daily maths class irutte. So ಆ ಕ್ಲಾಸ್ ನಲ್ಲಿ ಹೋಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ನಾನು ಎಲ್ಲಪ್ಪ ತಪ್ಪು ಮಾಡಿದ್ದೆ, ಈಗ ಎಲ್ಲಿ ಕರೆಕ್ಷನ್ ಮಾಡಬೇಕು. ಸೊ ದ್ಯಾಟ್ ವಿಲ್ ರಿಯಲಿ ಬಿ ಹೆಲ್ಪ್ಫುಲ್. ಇದು ಯಾಕಪ್ಪ ನಿಮಗೆ ಹೇಳ್ತಿದ್ದೇನೆ ಅನ್ನೋದು ಇದು ಬಹಳ ಇಂಪಾರ್ಟೆಂಟ್, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ. ತಿಳಿತಾ? ನೆಕ್ಸ್ಟ್, ಹೌ ಐ ಅನಲೈಸ್ ಮೈ ಮಿಸ್ಟೇಕ್ಸ್. ಹೇಗಪ್ಪ ಅನಲೈಸ್ ಮಾಡ್ಕೋಬಹುದು ನಮ್ಮ ಮಿಸ್ಟೇಕ್ಸನ್ನು? ಕೀಪ್ ಅ ಮಿಸ್ಟೇಕ್ ಲಾಕ್. ಸೊ ಒಂದು ಬುಕ್ನಲ್ಲಿ ಇಲ್ಲಾಂದರೆ ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು, ಯಾವ ಥರ ನಾನು ಮಿಸ್ಟೇಕ್ಸ್ ಮಾಡ್ತಿದ್ದೀನಿ, ಎಲ್ಲಪ್ಪ ನಾನು ಮಿಸ್ಟೇಕ್ಸ್ ಮಾಡ್ತಿದ್ದೇನೆ. ಮ್ಯಾಥ್ಸ್ನಲ್ಲಿ ಯಾವ ಪ್ರಾಬ್ಲಮು ಇಲ್ಲಾಂದರೆ ಯಾವ ಕಾನ್ಸೆಪ್ಟ್ ನನಗೆ ತಿಳಿತಿಲ್ಲ, ನಾನು ಎಲ್ಲಿ ಸ್ಟಕ್ ಆಗಿ ಕುಂತಿದ್ದೀನಿ, ಅದನ್ನು ನೀವು ನೋಡ್ಕೋಬೇಕು. ನೆಕ್ಸ್ಟ್ ಏನು? ಟ್ಯಾಗ್ ಎರರ್ಸ್ ಲೈಕ್ ಕಾನ್ಸೆಪ್ಟ್ ಆ್ಯಂಡ್ ದ ಕ್ಯಾಲ್ಕುಲೇಷನ್ ಆ್ಯಂಡ್ ದ ಕೇರ್ಲೆಸ್ನೆಸ್. ಸೊ ಭಾಳ ಮಂದಿ ನೋಡಿದ್ದೇನೆ ನಾನು, 8th 9th 10th ಸ್ಟೂಡೆಂಟ್ಸು ಮ್ಯಾಥಮೆಟಿಕ್ಸ್ ಎಲ್ಲ ಸಾಲ್ವ್ ಮಾಡ್ತಾರ, ಫಿಸಿಕ್ಸು ಸಾಲ್ವ್ ಮಾಡ್ತಾರ, ಆದರೆ ಲಾಸ್ಟಿಗೆ ಆನ್ಸರ್ ಬರೋದು ಮುಂದೆ ಈಗ ನೋಡಿ ಯಾವುದಾದ್ರೂ ಪ್ರಾಬ್ಲಮ್ ಇದೆ ಎಲ್ಲ ಸಾಲ್ವ್ ಮಾಡ್ತಾರೆ, ಅಪ್ಲಿಕೇಶನ್ ಹಾಕ್ತಾರ, ಎಲ್ಲ ಫಾರ್ಮುಲಾಸ್ ಹಾಕ್ತಾರ, ಪ್ರಾಪರ್ಟಿ ಇದ್ರೆ ಪ್ರಾಪರ್ಟೀಸ್ ಹಾಕ್ತಾರ, ಎಲ್ಲ ಮುಗಿಯುತ್ತೆ ಎಂಡಿಗೆ. ಬಟ್ ಎಡಿಷನ್ನು ಮತ್ತು ಮಲ್ಟಿಪ್ಲಿಕೇಶನಲ್ಲಿ ರಾಂಗ್ ಮಾಡ್ತೀರಾ. You people will do the mistakes in while adding it in multiplication, even though you people know it and you're learning it from a small, from first standard you are learning it. Addition, subtraction, multiplication ಸಣ್ಣಾಗಿಂದ ಕಲ್ತಿದ್ದೀರಾ ಅಂದ್ರೂ ನೀವು ಮಿಸ್ಟೇಕ್ ಮಾಡ್ತಿದ್ದೀರಾ. ಯಾಕಪ್ಪ ಅದು? why this all things are happening? This is because of this itself. So please make sure you people will follow these things very carefully. Revisit every Sunday. Track important improvements weekly. So that is what I am telling you. ಈ ವಾರನಲ್ಲಿ ಏನೇನು ಮಾಡಿದಾರ ಮಿಸ್ಟೇಕ್ಸು, ಯಾವ ಥರ ಇಂಪ್ರೂವ್ಮೆಂಟ್ ಆಗಬೇಕು, ಆ ಥರ ಇಂಪ್ರೂವ್ಮೆಂಟ್ ನಿಮ್ಮ ನೆಕ್ಸ್ಟ್ ವೀಕ್ನಲ್ಲಿ ಆಗಬೇಕು. ದ್ಯಾಟ್ ಈಸ್ ವಾಟ್ ಹೌ ಯು ಕ್ಯಾನ್ ಸ್ಕೋರ್ 90+ ಮಾರ್ಕ್ಸ್. ಹಾಗೆ ಈಸಿಲಿ ನಿಮಗೆ 40ಇಂದ 90 ನಾವು ತರಲಿಕ್ಕೆ ಆಗಲ್ಲ. ಯು ಪೀಪಲ್ ವಿಲ್ ಫಾಲೋ ದಿಸ್, ದೆನ್ ಓನ್ಲಿ ಇಟ್ಸ್ ಪಾಸಿಬಲ್. ವಿ ಆರ್ ಗಿವಿಂಗ್ ಯುವರ್ ರೋಡ್ ಮ್ಯಾಪ್ ಟು ಯು ಪೀಪಲ್ ಆ್ಯಂಡ್ ಯು ನೀಡ್ ಟು ಡೂ ದೋಸ್ ಥಿಂಗ್ಸ್. Understood? Like for example, science hacks to score the higher without a coaching. So needed, how you can do it? Diagrams first, then the theory, then sketch the key diagrams before reading. Visual memory boost and retention. What is the meaning of that? Science means biology, diagrams. ಅದನ್ನು ಕ್ಲಿಯರ್ ಕಟ್ ಮಾಡ್ಕೊಂಬಿಡಿ. ಏನಪ್ಪ ಸೈನ್ಸ್ ಅಂದರೆ ಡಯಾಗ್ರಾಮ್ಸ್. ಆಲ್ಮೋಸ್ಟ್ 20 ಮಾರ್ಕ್ಸ್ ಡಯಾಗ್ರಾಮ್ಸಿಂದ ಸ್ಕೋರ್ ಮಾಡ್ಬೋದು ನೀವು. 20, ಜಸ್ಟ್ ಇಮ್ಯಾಜಿನ್ 80 ಮಾರ್ಕ್ಸ್ನಲ್ಲಿ 20 ಮಾರ್ಕ್ಸ್ ಅಲ್ಲೇ ಸ್ಕೋರ್ ಮಾಡಿಬಿಟ್ರೆ ಇಂಟರ್ನಲ್ದು 20 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ರಿಮೈನಿಂಗ್ ಮಾರ್ಕ್ಸು ಥಿಯರಿ ಓದಿದ್ರೆ ಆರಾಮಾಗಿ ಸಿಗುತ್ತೆ. ದ್ಯಾಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಪೀಪಲ್. ಪಾಸಿಂಗ್ ಇಸ್ ವೆರಿ ಈಸಿ ಗೈಸ್. Scoring 90+ is a difficult, and if you didn't follow these things, it's very difficult for you people to gain the things. So next ಏನಪ್ಪ? Formula flashcards. Write the formulas, examples, quiz yourself daily, track the weak sports. Means what? Write the formulas ಅಂದರೆ ಫ್ಲಾಶ್ ಕಾರ್ಡ್ ತಗೊಂಡ್ರೇನು, ಒಂದು ಸ್ಮಾಲ್ ಪೇಪರು, ಡೈರಿ ಬರುತ್ತಲ್ಲ ಸ್ಮಾಲ್ ಪೇಪರ್ನಲ್ಲಿ, ಈ ಥರ ಸ್ಮಾಲ್ ಪೇಪರ್ನಲ್ಲಿ ಫ್ಲಾಶ್ ಕಾರ್ಡ್ಸನ್ನು ಮಾಡೋದು. ಈ ಥರ ಫ್ಲಾಶ್ ಕಾರ್ಡ್ಸನ್ನು ಮಾಡೋದು. ಅಲ್ಲಿ ನೀವು ಮಿರರ್ ಫಾರ್ಮುಲಾ ಏನಪ್ಪ, ಪವರ್ ಫಾರ್ಮುಲಾಸ್ ಯಾವ್ಯಾವು, ಸ್ನೆಲ್ಸ್ ಫಾರ್ಮುಲಾ ಯಾವುದು, ಲೈಟ್ದು ಯಾವ್ಯಾವ ಫಾರ್ಮುಲಾಸ್ ಇದೆ, ಸೊ ಅವನ್ನೆಲ್ಲ ಸಪ್ರೇಟಾಗಿ ಬರೆದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಪೀಪಲ್ ಟು ಗೇನ್ ಇಟ್. ಈಸಿಲಿ ನೀವು ಒಂದು ಕಡೆ ಎಲ್ಲ ಸಿಗುತ್ತೆ. ಆ ಫ್ಲಾಶ್ ಕಾರ್ಡ್ಸ್ ನೋಡೋದು, ಏನಪ್ಪ ಫಾರ್ಮುಲಾಸ್ ಇದೆ ಓದೋದು, ಸೈಡ್ ಕಿಡೋದು. This is what the easy things which will help you for the whole year actually. Okay, turn the reactions into the stories. Yes, make the reactions memorable with the emojis, characters or comic strips. Like example, one of the reaction is there, how can I do it? Iron getting reacted with the oxygen or getting reacted with the water. ಹೇಗಾಗುತ್ತೆ? Just imagine yourself. ಏನಪ್ಪ ಇಮ್ಯಾಜಿನ್ ಮಾಡೋದು? ಐರನ್ ಇದೆಯಪ್ಪ, ಐರನ್ ನಾನು ಹೊರಗಡೆ ನನ್ನ ಕಿಟಕಿಗೆ ಐರನ್ ಹಾಕಿದ್ದಾರೆ, ನನ್ನ ಪಪ್ಪ ಪೇಂಟ್ ಹಚ್ಚಿಲ್ಲ,
ಆ ಪೇಂಟ್ ಹಚ್ಚಲಿದಕ್ಕೆ ನಮ್ಗೆ ಬ್ರೌನ್ ಆಗಿದೆ. ಯಾವುದಕ್ಕಾಗಿದೆ? ಸರೌಂಡಿಂಗ್ ಇಸ್ ಸರೌಂಡೆಡ್ ವಿತ್ ದ O2. O2 is getting reacted with Fe. Iron is getting reacted with oxygen, so it's getting FeO2. Hydrogen oxide form ಆಗ್ತಿದೆ, iron oxide form ಆಗಿದ್ದಕ್ಕೆ ರಸ್ಟ್ ಆಗ್ತಿದೆ. ಸಿಂಪಲ್. ಇಮ್ಯಾಜಿನ್ ದ ಥಿಂಗ್ಸ್. ರಿಯಾಕ್ಷನನ್ನು ಇಮ್ಯಾಜಿನ್ ಮಾಡಿ ಹೇಗಪ್ಪ ಈ ರಿಯಾಕ್ಷನ್ಸ್ ಆಗ್ತಿದೆ. ಜಸ್ಟ್ ಇಮ್ಯಾಜಿನ್ ಯುವರ್ ಸೆಲ್ಫ್. ದಟ್ ವಿಲ್ ರಿಯಲಿ ಹೆಲ್ಪ್ ಯು ಪೀಪಲ್ ವಿತ್ ಆಲ್ ದ ಕಾನ್ಸೆಪ್ಟ್ಸ್ ಐ ಆಮ್ ಟೆಲ್ಲಿಂಗ್ ಯು ಪೀಪಲ್. ಓಕೆ, mind map every chapter. So one map, one revision cycle, use the color codes and the arrows. That's what if you people are making up the notes prepare ಮಾಡ್ತಿದ್ರೆ ಅಂದ್ರೆ ಏನು ಬಿಗ್ ಇಶ್ಯೂ ಆಗ್ತಿದೆ ಅಂದರೆ ಪ್ರಾಬ್ಲಮ್ಸು, ನೋಟ್ಸ್ ನೀವು ಪ್ರಿಪೇರ್ ಮಾಡಲ್ಲ. ಫಸ್ಟ್ ಟಾಪರ್ಸ್ ಯಾರು ಇರ್ತಾರಲ್ಲ ಎಲ್ಲ ನೋಟ್ಸ್ ಪ್ರಿಪೇರ್ ಮಾಡ್ತಾರೆ, ಅವ್ರದ್ದು ಕಾಪಿ ಮಾಡ್ಕೊಂಡ್ಬಿಡ್ತೀರಾ ನೀವು. ಆರ್ ಎಲ್ಸ್ ಪೀಪಲ್ ವಿಲ್ ಟೇಕ್ ದ ಜೆರಾಕ್ಸ್ ಆಫ್ ದಟ್. ಡೋಂಟ್ ಡೂ ದಟ್ ಥಿಂಗ್. ಎಷ್ಟು ನೀವು ಖುದ್ದು ನೋಟ್ಸ್ ಮಾಡ್ತಾರಲ್ಲ, ಎಷ್ಟು ನೀವು ಓನ್ ನೋಟ್ಸ್ ಮಾಡ್ತಾರಲ್ಲ, ಆ ನೋಟ್ಸ್ ಭಾಳ ಎಫೆಕ್ಟಿವ್ ಇರುತ್ತೆ. ನೀವು ಎಲ್ಲಿ ಬರ್ದಿದ್ದೀರಾ, ಏನು ಬರ್ದಿದ್ದೀರಾ, ಹೇಗೆ ಬರ್ದಿದ್ದೀರಾ ಅನ್ನೋದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ದ್ಯಾಟ್ ಇಸ್ ದ ಬೆಸ್ಟ್ ಆಪ್ಷನ್ ವಿಚ್ ಐ ಕ್ಯಾನ್ ಗಿವ್ ಯು ಪೀಪಲ್. ಓಕೆ, PYQ sloping. Solve the past papers topic wise, tag the questions easy, medium, tough. Like example 2023, 22, 24, 25. 4 ವರ್ಷದ ಪೇಪರ್ ಸಾಲ್ವ್ ಮಾಡಿ ಕಂಪ್ಲೀಟ್ಲಿ. ಯಾವ್ದು ಈಸಿ ಇದೆ? 23 ಈಸಿ ಇದೆನೋ, 24 ಈಸಿ ಇದೆನೋ, 25 ಈಸಿ ಇದೆನೋ, 22 ಈಸಿ ಇದೆನೋ. ಸೊ ಯಾವ ಥರ ಈಸಿ ಇದೆ, ಯಾವ್ದು ಈಸಿ ಇದೆ, ಯಾವ ಟಫ್ ಅನಿಸ್ತದೆ, ಯಾವ್ದು ಡಿಫಿಕಲ್ಟ್ ಅನಿಸ್ತದೆ, ಅದನ್ನು ನೀವು ಆರಾಮಾಗಿ ಮಾರ್ಕ್ ಮಾಡ್ಕೋಬೋದು. ನೆಕ್ಸ್ಟ್ ಏನಪ್ಪ? ಟೀಚ್ ಟು ಲರ್ನ್. ಲೈಕ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ಸ್ ಔಟ್ ಲೌಡ್. ಸೊ ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಒಂದು ಟಾಪಿಕ್ ಗೊತ್ತಾಗಿಲ್ಲ, ಎಕ್ಸಾಂಪಲ್ ನನಗಂತೂ ಯಾವುದೋ ಒಂದು ಟಾಪಿಕ್ ಗೊತ್ತಾಗ್ತಿಲ್ಲ ಮ್ಯಾಥ್ಸ್ನಲ್ಲಿ. ಸೊ ಗೋ and explain them. Don't be a selfish there. I'll tell you seriously, this is the best thing to do it. ಯಾರಿಗಾದ್ರೂ ಹೋಗಿ ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಿದರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಚಲೋ ಆಗುತ್ತೆ. ನೀವು ಮೆಮರೈಸೇಷನ್ ಅಂತೂ ಇನ್ನೂ ನೆನಪು ಉಳಿದ್ಬಿಡುತ್ತೆ. ಓಕೆ, ನಾನು ಹಿಂಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ನನಗೆ ನೆನಪಿದೆ ಅಪ್ಪ ಇದು. ಸೊ ದಿಸ್ ಇಸ್ ವಾಟ್ ಮೋಸ್ಟ್ ಪ್ರಾಬಬ್ಲಿ ಮೋಸ್ಟ್ ಆಫ್ ದೆಮ್ ಹ್ಯಾಸ್ ಹೆಲ್ಪ್ಡ್, ಆ್ಯಂಡ್ ಈವನ್ ಇನ್ ಮೈ ಲೈಫ್ ಆಲ್ಸೋ ಇಟ್ ಹ್ಯಾಸ್ ಹೆಲ್ಪ್ಡ್ ಅ ಲಾಟ್. ನಾನು ಎಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಮಂದಿಗೆ, ಅಷ್ಟು ಮಂದಿಗೆ ಅದು ತಿಳಿತೆ. ನಾನು ಅಷ್ಟು ಪರ್ಫೆಕ್ಟ್ ನಾನು ಆಗ್ತೇನೆ, ನಾ ಕಂಪ್ಲೀಟ್ಲಿ ಪರ್ಫೆಕ್ಟ್ ಆಗ್ತೇನೆ. ಎಷ್ಟು ಕಲಿಸ್ತೇನೆ ಅಷ್ಟು ಪರ್ಫೆಕ್ಟ್ ಆಗ್ತಿದ್ದೇನೆ. ಸೊ ದಿಸ್ ಇಸ್ ದ ಬೆಸ್ಟ್ ಸ್ಟ್ರಾಟಜಿ ವಿಚ್ ಯು ಪೀಪಲ್ ಕ್ಯಾನ್ ಯೂಸ್ ಇಟ್ ಇನ್ ಯೋರ್ ಡೈಲಿ ಲೈಫ್. ಓಕೆ, ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಪೀಪಲ್ about the things how you people can do or score 90+ marks in your exams. So ರೂಲ್ಸ್ ಅನ್ನ, ಈ ಪಾಯಿಂಟ್ಸ್ ಅನ್ನ ಎದಕ್ಕಪ್ಪ ರಿಪೀಟ್ ಮಾಡ್ತಿದ್ದೀನಿ ಅಂದರೆ ಮಿಡ್ ಟರ್ಮ್ಸ್ ಎಕ್ಸಾಮ್ ಬರ್ತಿದೆ ಈಗ. ಸೊ ಈ ಮಿಡ್ ಟರ್ಮ್ಸ್ ಎಕ್ಸಾಮ್ನಲ್ಲಿ ಹೇಗಪ್ಪ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಹೇಗಪ್ಪ ನಾವು 90+ ಸ್ಕೋರ್ ಮಾಡ್ಬೋದು, ಯಾಕಪ್ಪ ನಾವು ಡಿಲೇ ಮಾಡ್ತಿದ್ದೀನಿ ಇದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ, ಅದನ್ನೆಲ್ಲ ಈ ಕ್ಲಾಸ್ನಲ್ಲಿ ನೋಡಿ, ಈ ಪುಲರ್ ನೋಡಿ. ಇಟ್ ವಿಲ್ ಬಿ ರಿಯಲಿ ಬಿ ಹೆಲ್ಪ್ಫುಲ್ ಟು ಯು ಪೀಪಲ್. ಇಫ್ ನಾಟ್, ಲೆಟ್ ಮೀ ಸಿ ಹೌ ಮಚ್ ಯು ಪೀಪಲ್ ವಿಲ್ ಸ್ಕೋರ್ ದ ಮಾರ್ಕ್ಸ್. ಸೊ ಟಿಲ್ ದೆನ್, see you.